ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಇವತ್ತು ಒಂದು ಮುಖ್ಯವಾದ ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದೀನಿ. ಏನಂದರೆ, ಜನ, ನಮ್ಮ ಬೆಂಗಳೂರಿನ ಜನ ದುಡಿತಾರೆ, ಅದನ್ನು ಹೆಂಗೆ ಉಳಿಸ್ಬೇಕು ಅಂತ ಗೊತ್ತಿಲ್ಲ. ಲಕ್ಷ ಲಕ್ಷ ದುಡಿತಾರೆ, ಅದನ್ನು ತೊಗೊಂಡೋಗ್ಬಿಟ್ಟು ಎಲ್ಲೋ ಯಾವುದೋ ಒಂದು ರೆವಿನ್ಯೂ ಸೈಟ್ ಮೇಲೆ ಮತ್ತು ಏನಾದರೂ ಪ್ರಾಬ್ಲಮ್ ಇರೋ ಅಂಥ ಸೈಟ್ಗಳ ಮೇಲೆ ಹಾಕ್ಬಿಟ್ಟು ಅದನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ. ಅಂಥವರಿಗೆ ನಾನು ಇವತ್ತು ಯಾವ ಕಡೆ ಗ್ರೋತ್ ಆಗ್ತಾ ಇದೆ, ಎಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ತುಂಬಾ ನಿಮಗೆ ಬೆನಿಫಿಟ್ ಬರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲರಿಗೂ ತಿಳಿಸೋಣ ಅಂತ ಈ ವಿಷಯನ ತೊಗೊಂಡು ಬಂದಿದ್ದೇನೆ. ಮತ್ತು ಅದಕ್ಕೆ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇ ನನ್ನ ವಿಡಿಯೋನ ಶೇರ್ ಮಾಡೋ ಮುಖಾಂತರ ನನಗೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತಂದೇಳಿ ತಮ್ಮಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಆ್ಯಕ್ಚುಲಿ, ಅದರಲ್ಲೂ ನಮ್ಮ ಮಿಡ್ಲ್ ಕ್ಲಾಸ್ ಜನಗಳಿಗೆ. ಯಾಕಂದರೆ ಎಷ್ಟೋ ಜನದ ಕನಸು ನಮ್ಮ ಬೆಂಗಳೂರಲ್ಲಿ ಒಂದು ಸೈಟ್ ಮಾಡಬೇಕು, ಯಾವ ಕಡೆ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಯಾವ ಕಡೆ ತೊಗೊಂಡ್ರೆ ನಮಗೆ ಇನ್ಕಮ್ ಬರುತ್ತೆ. ಯಾಕಂದರೆ ಇವತ್ತು ಒಂದು ಎಫ್ ಡಿನಲ್ಲಿ ಇಟ್ರಿ ಅಂತಂದರೆ 7ರಿಂದ 8 ವರ್ಷ ಬೇಕು ನಿಮಗೆ ಡಬಲ್ ಆಗಬೇಕು ಅಂತಂದರೆ. ಅದೇ ರಿಯಲ್ ಎಸ್ಟೇಟ್ ನಿಮ್ಗೆ ಹಂಗಲ್ಲ, ಡಬಲ್ ಡಮಾಕ ಒಂದೊಂದು ಸಾರಿ. ಯಾಕಂತಂದರೆ ಒಂದೊಂದು ಸಾರಿ ಬರೀ 2 ವರ್ಷನೂ ಬೇಡ, ಡಬಲ್ ಆಗಿಬಿಟ್ಟಿರುತ್ತೆ. ಅಂಥ ಚಾನ್ಸಸ್ಗಳಿದೆ. ಯಾಕಂದರೆ ರಿಯಲ್ ಎಸ್ಟೇಟು ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಯಾವತ್ತೂ ಸರ್ವೆ ಮಾಡಬೇಕು. ಈ ಜಾಗದಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ನನಗೆ ಗ್ರೋತ್ ಆಗುತ್ತಾ, ನನಗೆ ಒಳ್ಳೆ ರಿಟರ್ನ್ಸ್ ಬರುತ್ತಾ, ಮೇನ್ ಕ್ಯಾಲ್ಕುಲೇಷನ್ ಹಾಕೋಬೇಕು. ನೀವು ಸರ್ವೆ ಮಾಡಬೇಕು. ನೀವು ಯಾವ ಏರಿಯಾದಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ನನಗೆ ಒಳ್ಳೆ ಇನ್ಕಮ್ ಬರುತ್ತೆ, ಒಳ್ಳೆ ರಿಟರ್ನ್ಸ್ ಬರುತ್ತೆ, ಎಷ್ಟು ವರ್ಷದಲ್ಲಿ ಬರುತ್ತೆ, ಇದನ್ನೆಲ್ಲನೂ ನೀವು ಸರ್ವೆ ಮಾಡಬೇಕು. ಸರ್ವೆ ಮಾಡಿ ಆಮೇಲೆ ಮಾತ್ರನೇ ನೀವು ಇನ್ವೆಸ್ಟನ್ನು ಮಾಡಿ. ಅದರಲ್ಲೂ ನಾನು ಹೇಳ್ತಿರೋದು ಒತ್ತಿ ಹೇಳ್ತಾ ಇದ್ದೀನಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು. ಯಾಕಂದರೆ ಒಂದೊಂದು ರೂಪಾಯಿನ ಕೂಡ ಕೂಡಿಟ್ಟಿರ್ತೀರ, ಒಂದೊಂದು ರೂಪಾಯಿನೂ ಸೇರಿಸಿ ಕೂಡಿಟ್ಟು ಒಂದು ಸೈಟ್ ತೊಗೊಳ್ಬೇಕು ಅಂತ ಅರ್ಧ ಸೈಟು, ಮುಕ್ಕಾಲು ಸೈಟು, ಒಂದು ಸೈಟು ತೊಗೊಳ್ತೀರ. ಅಂಥ ಇದರಲ್ಲಿ ಯಾವುದೋ ಜಾಗದಲ್ಲೂ ಹೋಗಿ ನೀವೆಲ್ಲೋ ಹೋಗಿ ಅದನ್ನು ತೊಗೊಂಡ್ರೆ ಅದಕ್ಕೆ ಅರ್ಥ ಇರಲ್ಲ. ಸ್ನೇಹಿತರೆ, ಒಂದೇ ಒಂದು ಇವತ್ತಿನ ಅನಲೈಸ್ ಪ್ರಕಾರ ನೀವು ಬೆಂಗಳೂರು ನಾರ್ತ್ ನೀವು ಎಲ್ಲೇ ಇನ್ವೆಸ್ಟ್ ಮಾಡಿ, ಅಪ್ ಟು ತುಮಕೂರುವರೆಗೂ, ಅಪ್ ಟು ಚಿಕ್ಕಬಳ್ಳಾಪುರ, ಈ ಕಡೆ ಅಪ್ ಟು ಓ ಫಾರ್ಮ್ ಈಸ್ಟ್ ಅಟ್ಯಾಚ್. ನಿಮಗೆ ಹಿಂಗೆ ಬಂದರೆ ನಿಮಗೆ ದೇವನಹಳ್ಳಿ, ಬೂದಿಗೆರೆ, ಹೊಸಕೋಟೆವರೆಗೂ ನೀವೆಲ್ಲಾದರೂ ಇನ್ವೆಸ್ಟ್ ಮಾಡಿ. ಅದರಲ್ಲೂ ನಿಮಗೆ ನಮ್ಮ ಹೆಬ್ಬಾಳ, ಯಲಹಂಕ, ದೇವನಹಳ್ಳಿ, ನೆಲಮಂಗಲದವರೆಗೂ ನೀವು ಎಲ್ಲಾದರೂ ಇನ್ವೆಸ್ಟ್ ಮಾಡಿ, ನಿಮಗೆ ಜಾಸ್ತಿ ದಿನ ಬೇಕಾಗಿಲ್ಲ. ಯಾಕಂತಂದರೆ ಮೇಜರ್ ಹೇಳ್ತೀನಿ ನೋಡಿ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು IT-BT ಕಂಪನೀಸ್. ಫ್ರೆಂಡ್ಸ್, ಇವತ್ತು ಯಾವ ಕಡೆಗೆ IT-BT ಕಂಪನೀಸ್ ಇದೆ ಆ ಕಡೆ ಮಾತ್ರನೇ ರಿಯಲ್ ಎಸ್ಟೇಟ್ ಗ್ರೋತ್ ಆಗೋದು. ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಇನ್ಕಮ್ ಬರಬೇಕು ಅಂತಂದರೆ IT-BT ಕಂಪನೀಸ್ ಯಾವ ಕಡೆಗಿದೆ ಅಲ್ಲಿ ಮಾತ್ರನೇ ನಿಮಗೆ. ಇವನ್ ನೋಡಿ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇತ್ತು, ಇವತ್ತು ಪೀಣ್ಯ ಸರೌಂಡಿಂಗ್ ಎಲ್ಲ ಯಾವ ಥರ ಇದೆ? ಹಾರ್ಡ್ವೇರ್ ಕಂಪನೀಸ್ ಕಡೆಗೆ ಯಾವತ್ತೂ ಗ್ರೋತ್ ಆಗಲ್ಲ. ಮೇಯ್ನ್ ಇರೋದು ಬಂದುಬಿಟ್ಟು IT-BT ಕಂಪನೀಸ್ ಯಾವ ಕಡೆಗಿದೆ, ಸಾಫ್ಟ್ವೇರ್ ಕಂಪನೀಸು, ಆ ಕಡೆ ಮಾತ್ರನೇ ಫಾಸ್ಟ್ ಗ್ರೋವಿಂಗ್ ಆಗೋದು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ. ರಿಯಲ್ ಎಸ್ಟೇಟ್ ಎದ್ದೇಳೋದೇನೆ ಸಾಫ್ಟ್ವೇರ್ ಕಂಪನೀಸಿಂದ. ಅದರಿಂದ ನೀವು ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಇವತ್ತು ನಮ್ಮ ಹೆಬ್ಬಾಳ, ಯಲಹಂಕ, ಅಪ್ ಟು ದೊಡ್ಡಬಳ್ಳಾಪುರ, ಈ ಕಡೆ ಅಪ್ ಟು ದೇವನಹಳ್ಳಿ, ಈ ಕಡೆ ಅಪ್ ಟು ನೆಲಮಂಗಲ, ಅಲ್ಲ ತುಮಕೂರುವರೆಗೂ, ದಾಬಸ್ಪೇಟೆ, ನೆಲಮಂಗಲ, ತುಮಕೂರು ಎಲ್ಲಾದರೂ ಇನ್ವೆಸ್ಟ್ ಮಾಡಿ. 2ರಿಂದ 3 ವರ್ಷ 100% ಡಬಲ್ ಆಗುತ್ತೆ. ಯಾಕಂತಂದರೆ ಒಂದು ನೆಲಮಂಗಲ ಟು ತುಮಕೂರುವರೆಗೂ ಇನ್ನೂ ಜಾಗ ಫಿಕ್ಸ್ ಆಗಿಲ್ಲ. ಸೆಕೆಂಡ್ ಏರ್ಪೋರ್ಟು 100% ಬರುತ್ತೆ. ದಾಬಸ್ಪೇಟೆ ಟು ತುಮಕೂರು
ಅಲ್ಲಿ ಎಲ್ಲಾದರೂ ಜಾಗ ಫಿಕ್ಸ್ ಆಗುತ್ತೆ. ನಿಮಗೆ ನೆಲಮಂಗಲದಿಂದ ಆ ಕಡೆಗೆ ತುಂಬಾ ಗ್ರೋತ್ ಆಗುತ್ತೆ. ಒಂದು ದೊಡ್ಡಬಳ್ಳಾಪುರದಿಂದ ಇವಾಗ NH4 ಕನೆಕ್ಟ್ ಮಾಡಿದ್ದಾನೆ. ಆ NH ರೋಡಿಗೂ ನೀವು ಎಲ್ಲಾದರೂ ಇನ್ವೆಸ್ಟ್ ಮಾಡಿ. ಯಾಕಂತಂದರೆ ಏರ್ಪೋರ್ಟ್ ಬರ್ತಾ ಇರೋ ಒಂದೇ ಒಂದು ಉದ್ದೇಶ ಅದು. ಮತ್ತು ನಿಮಗೆ ಈ ಕಡೆ ದೇವನಹಳ್ಳಿ ಕಡೆಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು ಸಾವಿರಾರು ಎಕರೆನಲ್ಲಿ ನಿಮಗೆ IT-BT ಕಂಪನೀಸ್ ಇದೆ ಒಂದು. ಮತ್ತು ಮೆಟ್ರೋ ಇನ್ನೇನು ಅಮ್ಮಮ್ಮ ಅಂದರೆ 2 ಇಯರ್ಸಲ್ಲಿ ಮೆಟ್ರೋ ಕಂಪ್ಲೀಟ್ ಆಗುತ್ತೆ. ಮೆಟ್ರೋ ಕಂಪ್ಲೀಟ್ ಆದರೆ ನಿಮಗೆ ಏರ್ಪೋರ್ಟ್ವರೆಗೂ ನೀವು ಬೆಂಗಳೂರಿಂದನೂ ಏರ್ಪೋರ್ಟಿಗೆ 20 ಮಿನಿಟ್ಸಲ್ಲಿ ನೀವು ಏರ್ಪೋರ್ಟಿಗೆ ರೀಚ್ ಆಗ್ತೀರಾ. ಈ ಮೆಟ್ರೋ ಬರ್ತಾ ಇರೋದೊಂದು, ಸಾಫ್ಟ್ವೇರ್ ಕಂಪನೀಸ್ ಒಂದು, ಪ್ರತಿಯೊಂದೂ ಈ ಥರ ಇರೋದ್ರಿಂದ ನಿಮಗೆ ಯಾವ ಥರ ಇದೆ ಅಂತಂದರೆ ನಿಮಗೆ ಇನ್ವೆಸ್ಟ್ ಮಾಡೋದಕ್ಕೆ ಏನು ಯೋಚನೆ ಮಾಡಬೇಕಾಗೇ ಇಲ್ಲ. ಬ್ಯಾಂಗ್ಳೂರು ನಾರ್ತಲ್ಲಿ ಇನ್ವೆಸ್ಟ್ ಮಾಡಿ. ಬ್ಯಾಂಗ್ಳೂರು ನಾರ್ತಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ 100% ಗ್ರೋತ್ ಆಗುತ್ತೆ. ಯಾಕಂತಂದರೆ ಸುಮಾರು IT ಕಂಪನೀಸ್ ಇನ್ನೂ ಸುಮಾರು ಕಂಪನೀಸ್ ಬರ್ತಾ ಇದೆ. ಇವಾಗ ನಮ್ಮ ದೇವನಹಳ್ಳಿ ಸರೌಂಡಿಂಗಿಂದ ಹಿಡಿದು ಅಪ್ ಟು ಬೂದಿಗೆರೆವರೆಗೂ ನಿಮಗೆ IT ಝೋನು, IT ಹಬ್ ಇರೋದು. ಎಷ್ಟು ಸಾವಿರ ಕಂಪನೀಸ್ ಬರ್ತಿದೆ ಅಲ್ಲೆಲ್ಲನೂ. ಮತ್ತು ನಮ್ಮ ಏರ್ಪೋರ್ಟ್ ರೋಡು NH7 ಏನಿದೆ ಅಪ್ ಟು ಚಿಕ್ಕಬಳ್ಳಾಪುರವರೆಗೂ ಹೋಗ್ತಾ ಇದೆ. ಈ ಕಡೆಗೆ ಯಲಹಂಕದಿಂದ ದೊಡ್ಡಬಳ್ಳಾಪುರ ಈ ಕಡೆಗೆ ಹೋಗ್ತಾ ಇದೆ. ಮತ್ತು ಆ ದೇವನಹಳ್ಳಿ ಟು ತುಮಕೂರು ಇದು ಮಾಡಿದಾರಲ್ಲ ದಾಬಸ್ಪೇಟೆ ರೋಡು, ಆ ಹೈವೇಗೆ ಸುಮಾರು ಕಂಪನೀಸ್ ಬರ್ತಾ ಇದೆ. ಇದರಿಂದಲೇ ನೀವು ಏನೇ ಇದು ಮಾಡಬೇಕಂದ್ರೂ ಯೋಚನೆ ಮಾಡಬೇಡಿ, ಬೆಂಗಳೂರು ನಾರ್ತಲ್ಲಿ ಇನ್ವೆಸ್ಟ್ ಮಾಡಿ. ಅಮ್ಮಮ್ಮ ಅಂದರೆ 2 to 3 ಇಯರ್ಸಲ್ಲಿ ನೀವು ಡಬಲ್ ತೊಗೊಳ್ತೀರಾ. ಅದಂತೂ 100% ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ. ನೀವೆಲ್ಲೇ ಯಾವುದೇ ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ 100% ಅದು ಪಕ್ಕ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ವಾಟ್ಸಪ್ ಮಾಡಿ ಇಲ್ಲ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.